ನಮಸ್ಕಾರ ವೀಕ್ಷಕರೇ, ಕ್ಷೇತ್ರ ಸತ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ವಸಂತ. ಕ್ಷೇತ್ರ ಸತ್ಯದ ಹೊಸ ವಿಡಿಯೋದೊಂದಿಗೆ ಶೈಕ್ಷಣಿಕ ನಗರ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಹೆಮ್ಮೆಯ ತುಮಕೂರು ಜಿಲ್ಲೆಯ ಜನಪ್ರಿಯವಾದ ತಾಲೂಕು ಚಿಕ್ಕನಾಯಕನಹಳ್ಳಿಗೆ ಆಗಮಿಸಿದ್ದೇವೆ. ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ.
ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ಹಾಗೂ ಅತಿ ಪವಾಡದಿಂದ ಕೂಡಿದ ಒಂದು ಶಕ್ತಿ ದೇವತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ದರ್ಶನ ಮತ್ತು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಇಂದಿನ ನಿಮ್ಮ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ. ಈ ದೇವಾಲಯದ ಇತಿಹಾಸವನ್ನು ಗಮನಿಸಿದಾಗ ದೇವಾಲಯವು ಹಾಗಲವಾಡಿ ಸಂಸ್ಥಾನದ ಪಾಳೆಯಗಾರ ಚಿಕ್ಕನಾಯಕರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಸ್ಥಾಪನೆಯಾಗಿದೆ ಎಂಬ ಮಾಹಿತಿ ಇದೆ. ಚಿಕ್ಕನಾಯಕ ಎಂಬ ಪಾಳೆಯಗಾರರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಾಪನೆಯಾದ ಈ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಎಂಬ ಹೆಸರು ಬಂದಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣ ಪ್ರದೇಶದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯವು ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಿಯು ಬಂದು ಇಲ್ಲಿ ನೆಲೆಸಿರುವ ಬಗ್ಗೆ ವಿಶೇಷವಾದ ಮಾಹಿತಿ ದೊರೆತಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಕೆರೆ ಇದ್ದು ಅದರ ಬಳಿ ಒಂದು ಆನೆಗುಂಡಿ ಎಂಬ ಸಿಹಿ ನೀರಿನ ಕಲ್ಯಾಣಿ ಇದೆ ಎಂಬ ಮಾಹಿತಿ ದೊರೆತಿದೆ. ಈ ಗ್ರಾಮದ ಜನರು ಮೊದಲು ಕುಡಿಯುವ ನೀರನ್ನು ಈ ಆನೆಗುಂಡಿ ಎಂಬ ಕಲ್ಯಾಣಿಯಿಂದ ಪಡೆಯುತ್ತಿದ್ದರು ಎಂಬ ಮಾಹಿತಿ ದೊರೆತಿದೆ. ಒಂದು ದಿನ ಗ್ರಾಮದ ಮಹಿಳೆಯರು ಕಲ್ಯಾಣಿಯಿಂದ ನೀರನ್ನು ಕೊಂಡೊಯ್ಯುವ ವೇಳೆ ದಾರಿಯಲ್ಲಿ ಇಬ್ಬರು ಮುತ್ತೈದೆಯರು ಬಾಯಾರಿಕೆಯಿಂದ ಕುಡಿಯಲು ನೀರನ್ನು ಕೇಳಿ ಪಡೆಯುತ್ತಾರೆ. ಗ್ರಾಮದ ಮಹಿಳೆಯರು ಮುತ್ತೈದೆಯರಿಗೆ ಕುಡಿಯಲು ನೀರನ್ನು ಕೊಟ್ಟು ತಮ್ಮ ಮನೆಗಳಿಗೆ ಹಿಂದಿರುಗುತ್ತಾರೆ. ಅದೇ ದಿನ ಸಂಜೆಯ ವೇಳೆ ಒಬ್ಬ ಮಹಿಳೆ ತನ್ನ ಪತಿಯ ಬಳಿ ಕುಡಿಯಲು ನೀರು ಪಡೆದ ಇಬ್ಬರು ಮುತ್ತೈದೆಯರ ಬಗ್ಗೆ ತಿಳಿಸುತ್ತಾಳೆ. ಅವರಿಗೆ ತಿನ್ನಲು ಸ್ವಲ್ಪ ಆಹಾರವನ್ನು ಕೊಟ್ಟು ಬರಬೇಕಿತ್ತು ಎಂದು ಸಹ ತನ್ನ ಪತಿಯ ಬಳಿ ಹೇಳುತ್ತಾಳೆ. ಮಹಿಳೆಯ ಪತಿಯು ಆಯಿತು, ಸ್ವಲ್ಪ ಮೊಸರನ್ನ ಏನಾದರೂ ಕೊಟ್ಟು ಬಾ ಹೋಗು ಎಂದು ಹೇಳಿ ಕಳಿಸುತ್ತಾರೆ. ಅದರಂತೆ ಆ ಮಹಿಳೆ ಮೊಸರನ್ನವನ್ನು ತೆಗೆದುಕೊಂಡು ಇಬ್ಬರು ಮುತ್ತೈದೆಯರು ಕುಳಿತ ಸ್ಥಳಕ್ಕೆ ಬಂದು ನೋಡಿದಾಗ ಆ ಮುತ್ತೈದೆಯರು ಸ್ಥಳದಲ್ಲಿ ಇರುವುದಿಲ್ಲ. ಮಹಿಳೆಯು ಮೊಸರನ್ನವನ್ನು ಅಲ್ಲೇ ಇಟ್ಟು ತನ್ನ ಮನೆಗೆ ಹಿಂದಿರುಗಿ ಬರುತ್ತಾಳೆ. ಮಾರನೆಯ ದಿನ ಆ ಮಹಿಳೆ ಬಂದು ನೋಡಿದಾಗ ಇಬ್ಬರು ಮುತ್ತೈದೆಯರು ಕುಳಿತ ಸ್ಥಳದಲ್ಲಿ ಒಂದು ಹುತ್ತ ಬೆಳೆದಿರುತ್ತದೆ. ಈ ವಿಷಯವನ್ನು ಗ್ರಾಮದ ಜನರಿಗೆ ತಿಳಿಸುತ್ತಾಳೆ. ಗ್ರಾಮಸ್ಥರು ಆಶ್ಚರ್ಯಗೊಂಡು ಏನಿರಬಹುದೆಂದು ದೈವ ಪಂಚಾಂಗ ಅಥವಾ ಶಾಸ್ತ್ರದ ಮೊರೆ ಹೋಗುತ್ತಾರೆ. ಶಾಸ್ತ್ರದಲ್ಲಿ ಇಬ್ಬರು ದೇವಿಯರು ಮಾವೂರಿನಿಂದ ಈ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಲ್ಲಿ ಒಬ್ಬರು ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಕೆಂಪಮ್ಮ ದೇವಿ ಎಂದು ನುಡಿಯುತ್ತಾರೆ. ಕೆಂಪಮ್ಮನವರು ಚಿಕ್ಕನಾಯಕನಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿರುವ ಬ್ಯಾಲದ ಕೆರೆಗೆ ಹೋಗಿ ನೆಲೆಯಾಗಿದ್ದಾಳೆ ಎಂದು ತಿಳಿಸುತ್ತಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ನೆಲೆಯಾಗಲು ಇಚ್ಛಿಸಿದ್ದಾಳೆ. ಇಲ್ಲಿ ದೇವಿಯ ಶಿಲೆಯನ್ನು ಕೆತ್ತನೆ ಮಾಡಿ ಹುತ್ತವಿರುವ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಎಂದು ಶಾಸ್ತ್ರದಲ್ಲಿ ನುಡಿಯುತ್ತಾರೆ. ಅಂದಿನಿಂದ ಚಿಕ್ಕನಾಯಕನಹಳ್ಳಿ ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಸ್ಥಾಪಿಸಿ ಮಾವೂರದ ರೇಣುಕಾ ಯಲ್ಲಮ್ಮ ದೇವಿ ಎಂಬ ಹೆಸರಿನಿಂದ ಪೂಜಿಸಿಕೊಂಡು ಬರುತ್ತಿದ್ದಾರೆ ಎಂಬ ಮಾಹಿತಿ ದೊರೆತಿದೆ. ಈ ದೇವಿಯು ಸವದತ್ತಿಯಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಿಯಷ್ಟೇ ಪವಾಡಳು ಎಂಬ ಮಾಹಿತಿ ದೊರೆತಿದೆ. ಈ ದೇವಾಲಯವು ಅತಿ ಆಕರ್ಷಣೆಯಿಂದ ಕೂಡಿದ್ದು ಗರ್ಭಗುಡಿಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಸುಂದರವಾದ ವಿಗ್ರಹ ಮೂರ್ತಿಯನ್ನು ಕಾಣುತ್ತೇವೆ. ದೇವಾಲಯದ ಒಳಭಾಗದಲ್ಲಿ ಯಲ್ಲಮ್ಮ ದೇವಿಯ ಮಗನಾದ ಪರಶುರಾಮ ಸ್ವಾಮಿಯ ವಿಗ್ರಹವಿದ್ದು ಬಲಭಾಗದಲ್ಲಿ ಬೇತಾಳನಾಥೇಶ್ವರ ಮತ್ತು ಎಡಭಾಗದಲ್ಲಿ ಬೇತಾಳ ಮಾತಾ ದೇವರ ವಿಗ್ರಹ ಮೂರ್ತಿಗಳನ್ನು ಕಾಣುತ್ತೇವೆ. ದೇವಾಲಯದ ಸುತ್ತಲೂ ಸುಂದರವಾದ ವಿಗ್ರಹಗಳನ್ನು ಕಾಣುತ್ತೇವೆ. ಅದರಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಪತಿಯಾದ ಜಮದಗ್ನಿ ಮಹರ್ಷಿ ಮತ್ತು ಮಗನಾದ ಪರಶುರಾಮ ದೇವರ ವಿಗ್ರಹಗಳು ವಿಶೇಷತೆಯಿಂದ ಕೂಡಿವೆ. ದೇವಾಲಯದ ಮುಂಭಾಗದಲ್ಲಿ ಮಹಾತಂಗಮ್ಮ ಮತ್ತು ಪಾತಪ್ಪನವರ ಚಿಕ್ಕದಾದ ಗುಡಿಗಳನ್ನು ಕಾಣುತ್ತೇವೆ. ದೇವಾಲಯದ ಸುತ್ತಲೂ ಅಲ್ಲಲ್ಲಿ ನಾಗರ ಕಲ್ಲುಗಳ ಸ್ಥಾಪನೆಯನ್ನು ಕಾಣುತ್ತೇವೆ. ಹೀಗೆ ಈ ದೇವಾಲಯವು ಅತಿ ಆಕರ್ಷಣೆಯಿಂದ ಕೂಡಿದ್ದು ತುಂಬ ಪವಾಡದಿಂದ ಕೂಡಿದೆ. ರೇಣುಕಾ ಯಲ್ಲಮ್ಮ ದೇವಿಯು ಬೇಡಿದ ಭಕ್ತರ ಆರಾಧ್ಯ ದೇವಿಯಾಗಿದ್ದು ಎಂತಹ ಕಷ್ಟಗಳಿದ್ದರೂ ಪರಿಹಾರ ಮಾಡುವ ಶಕ್ತಿ ದೇವತೆಯಾಗಿದ್ದಾಳೆ. ಅದರಲ್ಲೂ ಸಂತಾನ ಸಮಸ್ಯೆ, ಕಂಕಣ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಎಂತಹ ಮಾಟ ಮಂತ್ರ, ಗಾಳಿ ಪೀಡೆಗಳ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡುವ ಶಕ್ತಿ ದೇವತೆಯಾಗಿದ್ದಾಳೆ. ದೇವಾಲಯದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನಗಳಲ್ಲಿ ತಾಯಿಗೆ ವಿಶೇಷವಾದ ಪೂಜೆ, ನೈವೇದ್ಯ, ಅಭಿಷೇಕ, ಅಲಂಕಾರ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ. ಪ್ರತಿ ಪೌರ್ಣಮಿಯ ದಿನದಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷ
ಭರತ ಹುಣ್ಣಿಮೆಯಂದು ತಾಯಿಯ ಹುಟ್ಟುಹಬ್ಬದ ದಿನವೆಂದು ಅತಿ ವಿಜೃಂಭಣೆಯಿಂದ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಹಬ್ಬ ಕಳೆದ ನಂತರ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸುತ್ತಲಿನ ಗ್ರಾಮಗಳ ದೇವರುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಅಗ್ನಿಕುಂಡೋತ್ಸವ ಮತ್ತು ಉತ್ಸವ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾರೆ. ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ತಾಯಿಗೆ ವಿಶೇಷವಾದ ನವರಾತ್ರಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ವಿಜಯದಶಮಿ ದಿನದಂದು ಇಲ್ಲಿ ಅಂಬಿನ ಉತ್ಸವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಹೀಗೆ ಈ ದೇವಾಲಯವು ಅತಿ ವಿಶೇಷತೆಯಿಂದ ಕೂಡಿದ್ದು ಬಂದ ಭಕ್ತರ ಬೇಡಿಕೆ ಕೋರಿಕೆಗಳು ಈಡೇರುತ್ತಿವೆ. ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವು ಅಂತ ಸರ್. ನಾವು ಗ್ರಾಮ ದೇವತೆ ಯಲ್ಲಮ್ಮ ದೇವರ ಅರ್ಚಕರು. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಮೊಮ್ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಗ್ರಾಮ ದೇವತೆ ಇದು ಗುಡಿಗೌಡರು ತಿಪ್ಪೇಸ್ವಾಮಿಯವರು, ಇನ್ನೊಬ್ಬರು ಗುಡಿಗೌಡರು ಮತ್ತು ನರೇಂದ್ರ ಸ್ವಾಮಿಯವರು, ನಾವು ಶಿವು ಅಂತಂತ. ಮತ್ತು ನಾವು ಅವಾಗಿಂದಲೂ ನಮ್ಮ ತಾತ ಮುತ್ತಾತ, ನಮ್ಮ ತಾತ ದೇವರಾಜಪ್ಪ ಅವರು, ಅವ್ರ ಮಗ ಲಕ್ಷ್ಮಣರಾಜ ಅರಸು, ನಾವು ಈಗ ದೇವರಾಜು, ಶಿವು, ಶಶಿ ಅವರು ಏಕ ಪೂಜೆ ಮಾಡ್ಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾತರು ಹೆಂಗೆ ನಡ್ಸ್ಕೊಂಡು ಬರ್ತಾಯಿದ್ರು ಹಂಗೆ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಯಲ್ಲಮ್ಮ ದೇವರ ಯಜಮಾನರು ಜಮದಗ್ದಿ ಋಷಿ, ಪಾತಪ್ಪ ಮಾತಂಗಮ್ಮ ಅಂತ ಇದ್ದಾರೆ, ಅವರು ಅಮ್ಮಗೆ ಸೇವಕರು. ನಮ್ಮ ದೂತ್ರ ಹೆಣ್ಣು ಬೇತಾಳ ಗಂಡು ಬೇತಾಳ ಅಂತ ಇದೆ, ಅವರು ಅಮ್ಮಗೆ ದೌರ್ಪಾಲಕರು. ಒಂದು ಮಕ್ಕಳಿಗೆ ಏನೇ ತೊಂದರೆ ಆಗಲಿ, ಕಾಯಿಲೆ ಕಷಾಲೆ ಆಗಲಿ, ಏನೇ ಬಂದರೂ ಅಮ್ಮಗೆ ಮೊರೆ ಬಿದ್ದು ಕೆಲವು ಕಷ್ಟಗಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದೆ. ಜಾತ್ರೆ ಆಗುತ್ತೆ. ಯುಗಾದಿ ಕಾಲದ 15 ದಿವಸಕ್ಕೆ ಜಾತ್ರೆ ಆಗುತ್ತೆ. 5 ದಿವಸ ಜಾತ್ರೆ ನಡೀತಾ ಇರುತ್ತೆ. ಇದು ಒಂದು ದಿವಸ ಕೆಂಡ ಆಗುತ್ತೆ, ಒಂದು ದಿವಸ ಉತ್ಸವ, ಮತ್ತು ತಿರ್ಗಾ ಬೆಳಗಿನ ಸೇರಿ ಮತ್ತೆ ಇದು ಉತ್ಸವ ಆದಮೇಲೆ ಇದು ಸಿಡಿ, ಗಾವು, ಓಕ್ಲಿ, ಹಿಂಗೆ 5 ದಿವಸ ನಡೆಯುತ್ತೆ. ಅಮ್ಮನ ಕೆಂಡ ನಡೆಯೋದು ನೈಟ್ 12 ಗಂಟೆ. ಎಲ್ಲ ಗ್ರಾಮ ದೇವತೆ ಯಲ್ಲಮ್ಮ ದೇವರು, ನೀರಣ ಸ್ವಾಮಿ, ದುರ್ಗಮ್ಮ, 3 ಜನ, ಆಮೇಲೆ ಬೆಳಕೇರಿ ಅಜ್ಜಿ, 3 ದೇವರು ಸೇರ್ಕೊಂಡು 3-4 ಸೇರ್ಕೊಂಡು ಅಮ್ಮನ ಜಾತ್ರೆ ಎಲ್ಲ ಒಟ್ಟು ಕೂಡ್ಕೊಂಡು ಅಕ್ಕ ತಂಗಿಯರು ನಡೆಸ್ಕೊಂಡು ಹೋಗ್ತಾರೆ. ಏನೇ ಒಂದು ತೊಂದರೆ ಅದರಲ್ಲಿ ಅದು ಇದು ಯಾವ ಜಾತಿ ಭೇದ ಭಾವ ಇಲ್ಲದಲ್ಲೇ ಎಲ್ಲರೂ ಬಂದು ಅಮ್ಮನ ಜಾತ್ರೆಯಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿ ನಡೆಸ್ಕೊಂಡು ಹೋಗಿ ಇದು ಮಾಡ್ತಾರೆ. ಇವತ್ತಿಂದ ಅಲ್ಲಿ ಮಕ್ಕಳಿಗೆ ಅಲ್ಲಿ ಒಂದು ಅಮ್ಮ ಆಗಲಿ, ಏನೇ ಒಂದು ತೊಂದರೆ ಇದೆ ಅಲ್ಲಿ ಹುಷಾರಿಲ್ದಂಗೆ ಆದ್ರೂ ಬಂದು ಅಮ್ಮನ ಜಾಗದಲ್ಲಿ ಬಂದು ಒಂದು ಯಂತ್ರ ಕಟ್ಟಿಸ್ಕೊಂಡು ಹೋಗೋದು, ಇಲ್ಲ ದಾಯಿ ದೂಳ್ತ ತಗೊಂಡೋಗಿ ಒಂದು ಹಚ್ಚಿ ಇದು ಮಾಡಿದ್ರಲ್ಲಿ ಹಸುಗುಡಿಗೆ ಅಲ್ಲಿ ಒಂದು ಎದ್ಬಾವು, ಒಂದು ಗಂಟು, ಹುಷಾರಿಲ್ದಂಗೆ ಆದರೂ ಒಂದು ಇದು ಅಮ್ಮಂದು ಭಂಡಾರ ತಗೊಂಡೋಗಿ ಒಂದು ಹಚ್ಚಿ ಅವ್ರದ್ದು ಒಂದು ತೀರ್ಥ ತಗೊಂಡೋಗಿ ಹಾಕಿದ್ರೂ ಹುಷಾರಾಗುತ್ತೆ. ಪ್ರತಿನಿತ್ಯ ಕೆಲವು ಮನೆಗಳಲ್ಲಿ ಹಸು ಕರ ಹಾಕಿದ ತಕ್ಷಣ ತಂದು ಗಿಣ್ಣದ ಹಾಲು ಫಸ್ಟು ತಾಯಿಗೆ ಒಪ್ಪಿಸ್ಬೇಕು. ಆ ಥರ ಒಂದು ಸಂಪ್ರದಾಯ ಅವಾಗಿಂದಲೂ ನಡೆದು ಬಂದಿದೆ. ಒಂದು ಅಕ್ಕಿ ಬೆಲೆ ಅಲ್ಲಿ ಶುಕ್ರವಾರ ಮಂಗಳವಾರ ಅಲ್ಲಿ ಅಮ್ಮಗೆ ತಲೆಗೆ ತಂದು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನರೇಂದ್ರ ಅಂತ. ತಾವೆಲ್ಲಿಂದ ಬಂದಿರೋದು? ಇಲ್ಲೇ ಇದೇ ಊರು ನಾವು ಸರ್, ಚಿಕ್ಕನಾಯಕನಹಳ್ಳಿ. ನಮ್ಮ ತಂದೆಯರ ಕಾಲದಿಂದ ನಾವು ಮಾಡ್ತಿದ್ದೀವಿ. ಈಗ ನಾನು 21 ವರ್ಷದಿಂದ ಮಾಡ್ತಿದ್ದೀನಿ. ಜಾತ್ರೆ ಎಲ್ಲ ಜೋರಾಗುತ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಚಂದನ ಸ್ವಾಮಿ ಅಂತ. ತಾವೆಲ್ಲಿಂದ ಬಂದಿರೋದು? ನಾವು ಇದೇ ಊರಿನವ್ರು ಸರ್, ತಿಪ್ಪೇಸ್ವಾಮಿಯವ್ರ ಮಿಸ್ಸಸ್. ಈ ತಾಯಿ ಗ್ರಾಮ ದೇವತೆ ಮಾರ್ದೆಲ್ಲಮ್ಮ ಅಂತ. ಎಲ್ರಿಗೂ ಹೆಣ್ಮಕ್ಳಿಗೆ ಒಳ್ಳೆಯ ಭಕ್ತಿಯಿಂದ ನಡ್ಕೊಂತಾರೆ. ಅವರಿಗೆ ಪ್ರತಿಫಲವಾಗಿ ನನ್ನ ತಾಯಿ ಎಲ್ರಿಗೂ ಭಕ್ತಿ ತಕ್ಕ ಫಲ ಕೊಡ್ತಾಳೆ. ನನ್ನ ತಾಯಿ ಭೀಮ್ ಅಮಾವಾಸ್ಯೆ ಪೂಜೆ ಅಂತ ಮಾಡಿಸ್ತಾರೆ. ಆವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳುಗಳು ಮುತ್ತೈದೆಯರೆಲ್ಲ ಬರ್ತಾರೆ. ಮಕ್ಕಳಿಲ್ದರಿಗೆ ಮಕ್ಕಳು ಫಲ ಕೊಟ್ಟಿದ್ದಾಳೆ. ಇವತ್ತಿಗೂ ಒಳ್ಳೆ ಗ್ರಾಮ ದೇವತೆ, ಒಳ್ಳೆ ಹೆಸರು ತಗೊಂಡಿದ್ದಾಳೆ ನನ್ನ ತಾಯಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ. ತಾವೆಲ್ಲಿಂದ ಸರ್? ಇದೇ ಊರು. ನಮ್ಮ ತಂದೆಯರು, ನಮ್ಮ ತಾತಾರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ಕೊಂಡು ಮುಂಚೆಯಿಂದಲೂ ಈ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಹೋರಾಡಿದವರು. ನಮಗೆ ಬುದ್ಧಿ ತಿಳಿದಾಗಿಂದಲೂ ನಾವು ಈ ದೇವಸ್ಥಾನಕ್ಕೆ ಜವಾಬ್ದಾರಿ ತಗೊಂಡು ದೇವಸ್ಥಾನದ ಆಗುವಗಳನ್ನೆಲ್ಲ ನೋಡಿಕೊಂಡು ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ತಾಯಿ ಆಶೀರ್ವಾದದಿಂದ ಪ್ರತಿ ವರ್ಷ ಏಪ್ರಿಲ್ ಮತ್ತು ಮೇನಲ್ಲಿ ಜಾತ್ರೆ ಬರ್ತದೆ. 8 ದಿವಸ ಜಾತ್ರೆ ಇರ್ತದೆ. ದೇವಿದು ಕೆಂಡ ಇರ್ತದೆ, ಮತ್ತೊಂದು ಬಾನವು, ಸಿಡಿ ಜಾತ್ರೆ, ಈ ಥರ 8 ದಿವಸ ಜಾತ್ರೆ ಮಾಡ್ತೀವಿ ನಾವು. ಗ್ರಾಮದ ಈ ಸುತ್ತಮುತ್ತ ಇರೋ ಜನಗಳೆಲ್ಲ ಬರ್ತಾರೆ. ಭಾಳ ವೈಭವೀಕೃತ ಜಾತ್ರೆ ನಡೆಯುತ್ತೆ. ಹಾಗೂ ಮತ್ತು ಪ್ರತಿ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ, ಅಲಂಕಾರಗಳು, ಭಜನೆ ಕಾರ್ಯಕ್ರಮಗಳು,
ಅನ್ನಸಂತರ್ಪಣೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ಭಾಳ ಕೈ ಜೋಡಿಸ್ಕೊಂಡು ಎಲ್ಲರೂ ಅಭಿವೃದ್ಧಿಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ತಾಯಿದು ಮುಂಚೆ ನಮಗೇನು ಗೊತ್ತಿಲ್ಲ, ಮೂಲ ನಮಗೆ ಗೊತ್ತಿರೋದಾಗಲಿಂದ ಇಷ್ಟು ಗೊತ್ತಿತ್ತು. ಮುಂಚೆ ಅಮ್ಮನವರು ಬಣ್ಣದ ಅಮ್ಮದಲ್ಲಿದ್ದರು. ಅದನ್ನು ಶಿಲೆ ಅಮ್ಮನವಾಗಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಶಿಲೆ ರೂಪದಲ್ಲಿ ಶಿಲೆ ಅಮ್ಮನ ಕೂಡಿಸಿ ಪ್ರತಿ ದಿವಸ ಅಭಿಷೇಕ ಆಗಬೇಕು, ಅಮ್ಮಗೆ ಶಕ್ತಿ ಬರಲಿ ಅಂತ ಹೇಳಿ ಶಿಲೆ ಅಮ್ಮನ ಮಾಡಿದ್ರು. ಮೆರೆ ಅಮ್ಮ ಇರಲಿಲ್ಲ. ಮೆರೆ ಅಮ್ಮನೂ ಒಂದು ಹೊಸ್ತ ಮಾಡಿಸಿ ವಿಗ್ರಹದಲ್ಲಿ ಇವತ್ತು ಮೆರೆ ಅಮ್ಮನೂ ಇದೆ. ಮತ್ತು ಪರಶುರಾಮಪ್ಪನೂ ಈಗ ಮಗನೊಂದು ವಿಗ್ರಹನೂ ಮಾಡಿಸಿದ್ವಿ, ಪಾಲ್ಕೆನೂ ಮಾಡಿಸಿದ್ವಿ. ಪ್ರತಿ ಒಂದು ವಸ್ತುಗಳಿದ್ದಾಗ ಎಲ್ಲರೂ ಹೊರಡ್ತಾರೆ, ಊರು ಸುತ್ತ ಬರ್ತಾರೆ. ಮತ್ತು ನಮ್ಮ ಗ್ರಾಮದವರು ಪ್ರಮುಖವಾಗಿ ನಿರ್ವಾಣ ಸ್ವಾಮಿ ಅಂತೇಳಿ ಗ್ರಾಮ ದೇವತೆ, ಆ ದೇವರಿಗೆ ಭಾಳ ಜನ ನಡ್ಕೊಂತಾರೆ. ಅವರ ಅಕ್ಕ ತಂಗಿಯರು ಅಂತ ಹೇಳಿ ಈ ದೇವ್ರನ್ನ ಮತ್ತು ದುರ್ಗಾ ಪರಮೇಶ್ವರಿಯ ಮತ್ತು ಬ್ಯಾಲ್ಕೆರೆ ಕೆಂಪಮ್ಮ ದೇವ್ರನ್ನ ಭಾಳ ಕೊಂಡಾಡ್ಕೊಂಡು ಜನ ಎಲ್ಲ ವಿಶೇಷವಾಗಿ ಪೂಜೆ ಅಲಂಕಾರ ಮಾಡ್ತಾರೆ. ಇಷ್ಟು ನನಗೆ ಗೊತ್ತಿರೋದು. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ರಾಜಪ್ಪ ಅಂತ ಸರ್. ನಾವು ಇದೇ ಊರಿನಲ್ಲಿ ಹುಟ್ಟು ಬೆಳೆದಿರೋದು. ಸುಮಾರು 3-4 ತಲೆಮಾರುಗಳಿಂದಲೂ ಈ ತಾಯಿ ಇಲ್ಲೇ ನೆಲೆಯಾಗಿರೋದು. ಹಿಂದೆ ನಮ್ಮೂರಿಗೆ ಚಿಕ್ಕನಾಯಕನಹಳ್ಳಿ ಅಂತ ಯಾಕೆ ಬಂತು ಹೆಸರು ಅಂದರೆ, ಚಿಕ್ಕನಾಯಕ ಅನ್ನೋ ಪಾಳ್ಯಗಾರ ಆಳ್ವಿಕೆ ಮಾಡ್ತಾಯಿದ್ರಂತೆ. ಸುತ್ತ ಕೋಟೆ ಕಟ್ಕೊಂಡು ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಯಲ್ಲಮ್ಮ ಮತ್ತು ಕೆಂಪಮ್ಮ ಅಂತ ಇಬ್ಬರು ಬಂದು ಇಲ್ಲೇ ಕುಂತ್ಕೊಂಡ್ರಂತೆ. ಕುಂತ್ಕೊಂಡಾಗ ಮುತ್ತೈದೆಯರು ನೀರು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಕುಡಿಯೋದು ನೀರು ಕೇಳಿರಂತೆ. ನೀರು ಕೊಟ್ರಂತವರು. ನೀರು ಕೊಟ್ಟು ತಕ್ಷಣ ಮನೆಗೆ ಹೋಗಿದ್ದಾರೆ ಅವರು. ಮನೆಗೆ ಹೋಗಿ ಸಂಜೆ ಆದಾಗ ಗಂಡನ ಕೈಲೆ ಆ ತಾಯಿ ಹೆಂಗಂದ್ಲಂತೆ, ಯಾರು ಇಬ್ಬರು ಮುತ್ತೈದೆಯರು ಕುಂತವ್ರು ಕಂಡ್ರಿ, ನೀರು ಕೇಳಿರು ಕೊಟ್ಟು ಅವ್ರಿಗೆ ಊಟ ತಿಂಡಿ ಏನು ಮಾಡ್ಕೊಂತಾರೋ ಗೊತ್ತಿಲ್ಲ ಅಂತ ಹೇಳಿರಂತೆ. ಅವಾಗ ಗಂಡ ಏನಾದ್ರು ಸ್ವಲ್ಪ ಊಟ ಕೊಟ್ಟು ಬಾ ಅಂತ ಹೇಳಿದಾಗ ಮೊಸರನ್ನ ತಗೊಂಡು ಸಂಜೆ ಇಲ್ಲಿ ಬರೋ ಹೊತ್ತಿಗೆ ಅವರು ಇರಲಿಲ್ವಂತ. ಇಲ್ಲಿ ಅವ್ರು ಕುಂತ ಜಾಗದಲ್ಲಿ ಹುತ್ತು ಥರ ಬೆಳೆದಿತ್ತಂತೆ. ಹೋಗಿ ಗಂಡನಿಗೆ ಹೇಳಿಳಂತವಳು. ಮತ್ತೆ ಬೆಳಗ್ಗೆ ಎಲ್ಲ ಬಂದು ನೋಡಿದಾಗ ಇಲ್ಲಿ ಶಾಸ್ತ್ರಪಾಸ್ತ್ರಗಳೆಲ್ಲ ಕೇಳಿ ವಿಚಾರಿಸಿದಾಗ ಇಂಥ ಕಡೆಯಿಂದ ಇಬ್ಬರು ದೇವತೆಗಳು ಬಂದವರೆ, ಒಬ್ಬರು ಇಲ್ಲಿ ನೆಲೆಯಾಗಿದ್ದಾರೆ, ಒಬ್ಬರು ಮುಂದಕ್ಕೆ ಹೋಗಿದ್ದಾರೆ ಅಂತ ಹೇಳಿದಂತೆ. ಮುಂದಕ್ಕೆ ಹೋಗಿರೋರು ಬೇಲ್ಕೆರೆ ಕೆಂಪಮ್ಮ ಅಂತವರು, ಬ್ಯಾಲ್ಕೆರೆಯಲ್ಲಿದ್ದಾರೆ ಅವರು. ಇಲ್ಲಿ ಯಲ್ಲಮ್ಮ ಅಂತ ಮಾವೂರಿಂದ ಬಂದಿರೋದು ಇವರು. ಮಾವೂರಿಂದ ಬಂದು ಇಲ್ಲಿ ನೆಲೆಯಾಗಿದ್ದಾರೆ. ಆವಾಗ ಶಾಸ್ತ್ರದಲ್ಲಿ ಇಲ್ಲೊಂದು ಕಲ್ಲಿನ ಪ್ರತಿಷ್ಠಾಪನೆ ಮಾಡಿ ಅಮ್ಮನ ಪೂಜೆ ಮಾಡಿದರೆ ಗ್ರಾಮಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿರಂತೆ. ಆವಾಗ ಅಮ್ಮನ ಶಿಲೆಯನ್ನು ಮುಖಪದ್ಮ ಮಾತ್ರ ಕೆತ್ತನೆ ಮಾಡಿ ಇದೇ ಜಾಗದಲ್ಲಿ ಇಟ್ಟು ಗುಡಿ ಕಟ್ಟಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವಾಮಿ. ಅವತ್ತಿಂದಲೂ ಚೆನ್ನಾಗಿ ನಡ್ಕೊತಾ ಇದೆ. ಈಗಂತೂ ಭಾಳ ಪ್ರಖ್ಯಾತಿಯಾಗಿದೆ ನೋಡಿ. ಎಡಗಡೆ ಬಲಗಡೆ ಬೇತಾಳುಗಳಿದ್ದಾವೆ. ಅವು ಬೇತಾಳ ಮಾತಾ ಮತ್ತು ಬೇತಾಳ ನಾಥೇಶ್ವರ ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ. ಹಿಂದೆ ಊರಿಗೆ ಕಾವಲಿಗೆ ಅವ್ರದ್ದು ಸಪೋರ್ಟ್ ಇತ್ತಂತೆ ತಾಯಿ ಜೊತೆಯಲ್ಲಿ. ಹಂಗಾಗಿ ತಾಯಿ ಭಾಳ ಹೆಸರುವಾಸಿಯಾಗಿದೆ. ಹೆಣ್ಣು ಮಕ್ಕಳಿಗಂತೂ ನೆಚ್ಚಿನ ತಾಯಿ ಅಮ್ಮ. ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಭಾಳ ಪ್ರೀತಿಯಾದ ತಾಯಿ. ಎಲ್ಲರೂ ಬರ್ತಾರೆ, ಹರಕೆ ಮಾಡ್ಕೊತಾರೆ. ಬಟ್ಟೆ ಒಡವೆಗಳು ಅನ್ನದಾಸೋಹ ಹರಕೆ ಮಾಡ್ಕೊತಾರೆ. ಮಕ್ಕಳಿಲ್ದರಿ ಮಕ್ಕಳ ಫಲ ಕೊಟ್ಟಿದ್ದಾಳೆ, ಬಡತನ ತೇಲ್ಸಿದ್ದಾಳೆ, ಮನೆ ಕಟ್ಟಿದ್ದಾರೆ ಆ ತಾಯಿ ಹೆಸರುಗಳ ಮೇಲೆ. ಬೇಕಾದ್ರೆ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಮುಸ್ಲಿಮ್ಸು, ಹಿಂದೂ, ಆ ಜಾತಿ ಈ ಜಾತಿ ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ತಾಯಿ ರಕ್ಷಣೆ ಕೊಡ್ತಾ ಇದ್ದಾಳೆ. ಎಲ್ಲರೂ ಬರ್ತಾರೆ ಪೂಜೆಗೆ. ಮುಸ್ಲಿಮ್ಸ್ ಮುಂದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾರಿಗೂ ಏನು ತೊಂದರೆಗಳಾಗಿಲ್ಲ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು ಸುಮಾರು ಇದು ಚಿಕ್ಕನಾಯಕನ ಪಾಳ್ಯಗಾರನ ಕಾಲದಿಂದಲೂ ಇದು ಯಥೇಷ್ಟವಾಯಿತು. ಸುಮಾರು ಒಂದು 3-4 ತಲೆಮಾರುಗಳು ಕಳೆದಿರ್ಬೋದು. ನಾವು ತಿಳ್ಕೊಂಡಿರೋದು ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ. ಯಾರೆಲ್ಲ ನಮ್ಮ ಕ್ಷೇತ್ರ ಸತ್ಯ ವಾಹಿನಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ಕ್ಷೇತ್ರ ಸತ್ಯ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.